ಇನ್ನು ಚಡಚಣ SBI ಬ್ಯಾಂಕ್ನಲ್ಲಿ ದರೋಡೆ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿನಿಮೆಯ ರೀತಿಯಲ್ಲಿ SBI ಬ್ಯಾಂಕ್ನಲ್ಲಿ ದರೋಡೆ ಆಗಿತ್ತು. 1 ಕೋಟಿ ಕ್ಯಾಶ್, 13 ಕೆಜಿ ಚಿನ್ನ ದರೋಡೆ ಆಗಿರುವಂತಹ ಸಾಧ್ಯತೆ ಇದೆ. ಸಾಲಕ್ಕಾಗಿ ಅಡವಿಟ್ಟಿದ್ದಂಥ ಚಿನ್ನ ದರೋಡೆ ಆದಂತಹ ಸಾಧ್ಯತೆ. ವಿಜಯಪುರ SP ಲಕ್ಷ್ಮಣ್ ನಿಂಬರ್ಗಿ ಮಾಹಿತಿ ಕೊಟ್ಟಿದ್ದಾರೆ. ಬ್ಯಾಂಕ್ ಮೂಲಗಳಿಂದ ಅಧಿಕೃತ ಮಾಹಿತಿ ಸಿಗಬೇಕಾಗಿದೆ, ಆದರೆ ಅಂದಾಜು ಪ್ರಕಾರ ಈಗ ಇಷ್ಟು ದರೋಡೆ ಆಗಿದೆ ಅನ್ನೋ ಮಾಹಿತಿ ನಮಗೆ ಸಿಕ್ಕಿದೆ. ಇನ್ನೂ ಕೂಡ ಎಕ್ಸಾಕ್ಟ್ ಏನು ನಂಬರ್ಸ್ ಇದೆ ಅದು ನಮಗೆ ಬ್ಯಾಂಕ್ನಿಂದ ಅಧಿಕೃತವಾಗಿ ಮಾಹಿತಿ ಸಿಕ್ಕ ಮೇಲೆ ಗೊತ್ತಾಗುತ್ತೆ ಅಂತ TV9ಗೆ ವಿಜಯಪುರ SP ಲಕ್ಷ್ಮಣ್ ನಿಂಬರ್ಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಥೇಟ್ ಸಿನಿಮಾ ಶೈಲಿಯಲ್ಲೇ ಮ್ಯಾನೇಜರ್ ಅಲ್ಲಿ ಸಿಬ್ಬಂದಿ ಎಲ್ಲ ಕಟ್ ಹಾಕಿ ನಂತರ ಅಲ್ಲಿಂದ ದರೋಡೆ ಮಾಡ್ಕೊಂಡು ಹೋಗಿದ್ರು. ಸೊ ಅದಾದಮೇಲೆ ದಾರಿಯ ಮಧ್ಯೆ ಒಂದು ಬೈಕು ಕೂಡ ಈಕೋ ಕಾರ್ ನೀವೇ ನೋಡ್ತಾ ಇದ್ದೀರಾ. ಇದರಲ್ಲೇ ದರೋಡೆ ಗ್ಯಾಂಗ್ ಇದ್ದಿದ್ದು. ಅವರು ಬೈಕ್ ಡಿಕ್ಕಿ ಹೊಡೆದಿದ್ದಾರೆ. ನಂತರ ಆ ಬೈಕ್ ಸವಾರ ಊರಿನವರು ಅಡ್ಡಗಟ್ಟಾಗ ಪಿಸ್ತೂಲ್ ತೋರಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಒಂದು ಬ್ಯಾಗ್ಗಳ ಮೂಲಕ ಅಂತ 2 ಬ್ಯಾಗನ್ನು ಹಿಡ್ಕೊಂಡಿದ್ರು. ಜೊತೆಗೆ ಆ ಈಕೋ ಏನು ವೆಹಿಕಲ್ ಸಿಕ್ಕಿದೆ, ಸೊ ಅಲ್ಲಿ ಒಂದಷ್ಟು ಚಿನ್ನಾಭರಣ ಕೂಡ ಪತ್ತೆಯಾಗಿದೆ ಅಂತ ಇವರ ಹಿಸ್ಟ್ರಿ ಕೂಡ ರಿವೀಲ್ ಆಗ್ತಾ ಇದೆ. ಈಗ ಮಹಾರಾಷ್ಟ್ರದಿಂದ ಚಡಚಣಕ್ಕೆ ಬಂದಿದ್ದಂಥ ದರೋಡೆಕೋರರು ಮಹಾರಾಷ್ಟ್ರದ ಪಂಡ್ರಾಪುರ ರಸ್ತೆ ಮೂಲಕ ಎಂಟ್ರಿ ಕೊಟ್ಟಿರ್ತಾರೆ. ಏಕೋ ವ್ಯಾನ್ ಬೈಕ್ಗಳಲ್ಲಿ ಬಂದಿದ್ದಂಥ ದರೋಡೆಕೋರರು ಬ್ಯಾಂಕ್ ದರೋಡೆ ಬಳಿಕ ಅದೇ ಮಾರ್ಗದಲ್ಲಿ ವಾಪಸ್ ಹೋಗಿದ್ದಾರೆ. ಮಹಾರಾಷ್ಟ್ರಕ್ಕೆ ಕಾಲ್ಕಿತ್ತಿರುವಂಥ ದರೋಡೆ ಗ್ಯಾಂಗ್ ಒಂದು ಬ್ಯಾಂಕನ್ನು ದರೋಡೆ ಮಾಡಿದ್ದಾರೆ ಅಂತಂದ್ರೆ ಇವರು ಒಂದಷ್ಟು ಹೋಮ್ವರ್ಕ್ ಮಾಡಿರ್ತಾರೆ. ಹೇಗೆ, ಯಾವ ಸಂದರ್ಭದಲ್ಲಿ ಹೋಗಬೇಕು, ಏನು, ಏಕಾಏಕಿ ಬಂದು ಒಂದು ಬ್ಯಾಂಕನ್ನು ದರೋಡೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಭಾಳಷ್ಟು ಬಾರಿ ಅಲ್ಲಿ ಬಂದು ಒಂದಷ್ಟು ಚೆಕ್ ಮಾಡಿ ಹೋಗಿರುವಂಥ ಸಾಧ್ಯತೆ ಇದೆ. ಇವರ ಟ್ರಾವೆಲ್ ಹಿಸ್ಟ್ರಿ ಕೂಡ ರಿವೀಲ್ ಆಗಿದೆ. ಈಗ ಮಹಾರಾಷ್ಟ್ರದಿಂದ ಚಡಚಣಕ್ಕೆ ಬಂದಿದ್ದಂಥ ದರೋಡೆಕೋರರು ಮಹಾರಾಷ್ಟ್ರದ ಪಂಡ್ರಾಪುರ ರಸ್ತೆ ಮೂಲಕ ಇವರ ಎಂಟ್ರಿ ಆಗುತ್ತೆ. ಒಂದು ಈಕೋ ವ್ಯಾನ್ ಹಾಗೆ ಬೈಕ್ಗಳಲ್ಲಿ ದರೋಡೆಕೋರರು ಬಂದಿದ್ದರು. ಬ್ಯಾಂಕ್ ದರೋಡೆ ಬಳಿಕ ಅದೇ ಮಾರ್ಗದಲ್ಲಿ ವಾಪಸ್ ಹೋಗಿರುವಂಥ ಮಾಹಿತಿ ಸಿಕ್ಕಿದೆ. ನಮ್ಮ ಪ್ರತಿನಿಧಿ ಅಶೋಕ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅಶೋಕ್, SBI ಬ್ಯಾಂಕ್ನಲ್ಲಿ ಆದಂಥ ದರೋಡೆ ಏನಿದೆ, ಯಾವುದೇ ಸಿನಿಮಾ ಸೀನ್ಗೂ ಕೂಡ ಕಡಿಮೆ ಇರಲಿಲ್ಲ ಅಂತ. ಮೊದಲಿಗೆ ದರೋಡೆ ಹೇಗಾಯಿತು, ಎರಡನೇದಾಗಿ ಇವರ ಟ್ರಾವೆಲ್ ಹಿಸ್ಟ್ರಿ ಏನು ಹೇಳುತ್ತೆ? ಖಂಡಿತವಾಗಿಲು ಅವಿನಾಶ್, ಒಂದು ಸಿನಿಮೆಯ ರೀತಿಯಲ್ಲಿ ವಿಜಯಪುರ ಜಿಲ್ಲೆ ಚಡಚಣಪಟ್ಟಣದಲ್ಲಿರ್ತಕ್ಕಂಥ SBI ಬ್ಯಾಂಕ್ ನಿನ್ನೆ ದರೋಡೆ ಆಗಿದೆ. ಒಟ್ಟು 5 ದರೋಡೆಕೋರರ ಗ್ಯಾಂಗ್ ಇದನ್ನು ಪಕ್ಕಾ ಪ್ಲಾನ್ ಮಾಡಿಕೊಂಡು ದರೋಡೆ ಮಾಡಿದ್ದಾರೆ. ಏನು ಮಹಾರಾಷ್ಟ್ರ ಮಾರ್ಗವಾಗಿ ಪಂಡ್ರಪುರದಿಂದ ಚಡಚಣ ವಿಜಯಪುರ ಸಂಪರ್ಕಿಸುವ ಒಂದು ಹೆದ್ದಾರಿಯ ಮೂಲಕ ಇವರು ಮೊದಲು ಎಂಟ್ರಿ ಕೊಡ್ತಾರೆ. 3 ಜನ ಆಗುಂತಕರು ಏನು ಮುಸುಕುದಾರಿಯನ್ನು ಹಾಕೊಂಡು ಮಿಲಿಟರಿಯ ಒಂದು ಬಟ್ಟೆಗಳನ್ನ ಹಾಕೊಂಡು ಕೈಯಲ್ಲಿ ಕಂಟ್ರಿ ಪಿಸ್ತೂಲ್ ಹಿಡ್ಕೊಂಡು ಇವರು ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಸೀದಾ ಏನು ಕ್ಯಾಶಿಯರ್ ಮತ್ತು ಮ್ಯಾನೇಜರ್ಗೆ ಒಂದು ಗನ್ನನ್ನ ತೋರಿಸಿ ಇನ್ನಿತರ ಸಿಬ್ಬಂದಿ ಅಧಿಕಾರಿಗಳನ್ನ ಹೆದರಿಸಿ ಅವ್ರ ಕೈಕಾಲುಗಳನ್ನ ಕಟ್ಟಿ ಹಾಕಿ ಅಲ್ಲಿ ಒಳಗಡೆ ಇರ್ತಕ್ಕಂತ ಚಿನ್ನಾಭರಣ ಮತ್ತು ನಗದನ್ನ ದೋಚ್ಕೊಂಡು ಇವರು ಹೊರಗೆ ಬರ್ತಾರೆ. ಇದೇ ವೇಳೆ ಹೊರಗಡೆ ಇಬ್ಬರು ಅಂದ್ರೆ ದರೋಡೆಕೋರರು ಕಾವಲು ಕಾಯ್ತಿರ್ತಾರೆ. ಹೊರಗಡೆ ಏನಾಗ್ತಾ ಇದೆ ಅನ್ನೋ ಮಾಹಿತಿಯನ್ನ ಪಡ್ಕೊಂಡು ಹೀಗೆ ಅಲ್ಲಿರ್ತಕ್ಕಂತ ಚಿನ್ನ ಮತ್ತು ನಗದನ್ನ ದೋಚ್ಕೊಂಡು ಹೋದಂತ ಅವರು ಮತ್ತೆ ವಾಪಸ್ ಯಾವ ರೀತಿ ಮಹಾರಾಷ್ಟ್ರ ಮೂಲಕ ಬಂದಿರೋ ಅದೇ ಮಾರ್ಗವಾಗಿ ಹೋಗ್ತಾರೆ. ಅಲ್ಲಿ ಒಂದು ವಿಶೇಷ ಅಂತಂದ್ರೆ ಇವರು ಪಕ್ಕಾ ಪ್ಲಾನ್ ಮಾಡಿದ ರೀತಿಯಲ್ಲಿ ಒಟ್ಟಿಗೆ ಇವರು ಹೋಗಲ್ಲ. ಅಂದ್ರೆ 5 ಜನ ಇದ್ರು ಕೂಡ ಪ್ರತ್ಯೇಕವಾಗಿ ಏನು ಬ್ಯಾಗ್ಗಳಲ್ಲಿ ಚಿನ್ನಾಭರಣ ತೆಗೆದುಕೊಂಡು ಹೋಗ್ತಾರೆ. ಆ ಮಾರ್ಗ ಮಧ್ಯೆ ಹುಲಜಂತಿಯಲ್ಲಿ ಓರ್ವ ದರೋಡೆಕೋರರ ವಾಹನ ತಡೀತಾರೆ. ಆತ ಸ್ಥಳೀಯರಿಗೆ ಪಿಸ್ತೂಲ್ಗಳನ್ನ ತೋರಿಸಿ ಅಲ್ಲಿ ಪರಾರಿ ಆಗ್ತಾನೆ. ವಾಹನ ವಶಕ್ಕೆ ತೆಗೆದುಕೊಂಡು ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ಆದಷ್ಟು ಬೇಗ ನಾವು ಈ ಗ್ಯಾಂಗ್ ಅನ್ನ ಪತ್ತೆ ಮಾಡಿ ನಗದು ಮತ್ತು ಚಿನ್ನಾಭರಣವನ್ನು ವಶಕ್ಕೆ ತೆಗೆದುಕೊಳ್ಳುವ ಒಂದು ಭರವಸೆಯನ್ನ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಅಶೋಕ್.